ಯಾವ ಜಗಳನೂ ಇರಬಾರ್ದು ಅಂದರೆ ನಾವು ಆಸ್ತಿ ಕೊಡೋದೇ ತುಂಬ ಒಳ್ಳೇದು ಅನ್ಸುತ್ತೆ ನನಗೆ. ನೋಡಿ ಯಜಮಾನ್ರೆ, ನಾನು ಒಡ ಹುಟ್ಟಿರೋಳಾದ್ರೂ ಮೋಸ ಮಾಡಿ ಇಲ್ಲಿವರೆಗೂ ಬಂದಿರೋದಕ್ಕೆ ನಾನು ಕ್ಷಮಿಸಲ್ಲ. ಅದಕ್ಕೆ ವಿಲ್ ಪ್ರಕಾರ ಅವಳಿಗೆ ಆಸ್ತಿ ಬರಲ್ಲ ಅಂತ ನಾನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿದ್ದು. ನೀವಾದ್ರೂ ನಿಮ್ ತಾತ ಮುತ್ತಾತರಿಂದ ಬಂದಿರೋ ಆಸ್ತಿನ ಕೊಡ್ತಾ ಇಲ್ಲ. ನೀವ್ ಸಂಪಾದಿಸಿರೋದನ್ನ ಸುಮ್ಮನಂಗೆ ಯಾಕೆ ಕೊಡ್ಬೇಕು? ಮಗುಗೋಸ್ಕರ. ನಿಮ್ ಖುಷಿಗೆ ಏನ್ ಬೇಕಾದ್ರೂ ಕೊಡಿ, ಆದ್ರೆ ಸುಮ್ಮನಂಗ್ ನಾವ್ ಅಯ್ಯೋ ಅಂದ್ರೆ ಆಮೇಲೆ ಅವಳು ನಮ್ ವಿರುದ್ಧನೇ ಎದ್ ನಿಲ್ತಾಳೆ ಅಷ್ಟೇ. ಏನ್ ಮಾಡ್ತಿದ್ಯಾ ಸೋಮನಮ್ಮ? ಡಿಸ್ಟರ್ಬ್ ಮಾಡ್ಬೇಡಿ ಚಿಕ್ಕಪ್ಪ. ಕೊನೆ ಪಕ್ಷ ತಲೆ ಎತ್ತಿ ಉತ್ತರನೂ ಕೊಡದೇ ಇರೋ ಹಾಗೆ ಅದ್ರಲ್ಲಿ ಏನ್ ನೋಡ್ತಿದ್ಯಾ ಸುಮ್ಮಿ ನೀನು? ಈಗ ರಿಪ್ಲೈ ಕೊಡ್ತಿಲ್ಲ ಅಂತಂದ್ರೆ ಸುಮನನ್ ಏಕಾಗ್ರತೆ ಹಾಳಾಗ್ಬಾರ್ದು ಅಂತ ಹಾಗೆ ಮಾಡ್ತಿದ್ದಾಳೆ ಅಂತ ಅರ್ಥ. ಅಷ್ಟೊಂದು ಮುಖ್ಯವಾದ ಕೆಲಸನ ಅದು? ಇರುತ್ತೆ ಬ್ರೋ. ಸಂಜೆ ಗಾಯತ್ರಿ, ಗಾನವಿ ಮತ್ತೆ ಬಾನದು ಬರ್ಡೇ ಪಾರ್ಟಿ ಇದೆಯಲ್ವಾ, ಏರ್ಪಾಡು ಹೇಗೆ ಮಾಡೋದು ಅಂತ ಬರ್ಕೋತಿರ್ಬೇಕು. ಅದೇ ನಿಜ ಆದ್ರೆ ಮಕ್ಕಳಿಗೆ ಚಿಕ್ಕಮ್ಮಗೆ ಸುಮನನ ಈ ಫಂಕ್ಷನ್ಗೆ ಇನ್ಚಾರ್ಜ್ ಕಮ್ ಕೇರ್ ಟೇಕರ್ ಮಾಡ್ಬಿಡೋಣ. ಅದಕ್ಕೆ ವೈ ನಾಟ್ ವಿಶಾಲ್, ಹಾಗೆ ಮಾಡೋಣ. ನಿನಗೆ ಓಕೆ ಅಲ್ವಾ ಸುಮನ? ನನಗಿಷ್ಟ ಇಲ್ಲ. ನಿಮ್ಮ ಮಕ್ಳು ಹುಟ್ಟುಹಬ್ಬಕ್ಕೆ ನಾನ್ ಬಿಟ್ಟು ಕೆಲಸ ಮಾಡ್ಬೇಕಾ? ನಿನ್ ಮಗಳಿಗೂ ಇದೇ ಫಂಕ್ಷನ್ ಅಲ್ಲಿ ಹೆಸರಿಡ್ಬೇಕು ಅಂತ ಹೇಳಿರ್ಲಿಲ್ವಾ? ಅದಕ್ಕೆ ತಾನೆ ಯಾವ ಹೆಸರು ಇಡ್ಲಿ ಅಂತ ಹುಡುಕ್ತಾ ಇರೋದು. ಓ ಅಯ್ಯೋ ನಿನ್ನ, ಇಷ್ಟು ಪುಸ್ತಕಗಳು ಲ್ಯಾಪ್ಟಾಪು ಎಲ್ಲ ಮುಂದೆ ಇಟ್ಕೊಂಡು ನೋಡ್ತಾ ಇದ್ದಿದ್ದಕ್ಕೆ ಇನ್ನೇನೋ ಘನ ಕಾರ್ಯ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಪೋಸ್ ಕೊಡ್ಕೊಂಡು ಪೇಪರ್ ಮೇಲೆ ಬರೀತಾ ಇದ್ದಿದ್ದು ಹೆಸರ? ಎಲ್ಲ ಹೆಸರು ಯಾಕೆ ಸುಮ್ಮನ? ಒಂದೇ ಹೆಸರು ತಾನೇ ಇಡೋದು. ಆ ಹೆಸರು ಕೂಡ ತುಂಬಾ ಸ್ಪೆಷಲ್ ಆಗಿರ್ಬೇಕಲ್ವಾ ವಲ್ಲಭಾವ? ಮಗುನೇ ಸ್ಪೆಷಲ್ಲು, ಹೆಸರಿಗೆ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ? ಅಂದ್ರೆ ಏನಕ್ಕ, ಅವಳು ಮನುಷ್ಯಳಲ್ಲ, ಹಾವಾಗಿರೋದ್ರಿಂದ ಕಚ್ತಾಳೆ, ಅದೇ ಸ್ಪೆಷಾಲಿಟಿ ಅಂತ ವ್ಯಂಗ್ಯ ಮಾಡ್ತಿದ್ಯಾ? ನಿನಗೆ ಹೀಗೆ ಅರ್ಥ ಆಯ್ತಾ? ಓಹೋ, ಇನ್ನೊಂದು ಅರ್ಥ ಬೇರೆ ಇದ್ಯಾ? ಸುಮ್ಮಿ ಬಾಯಿಗೆ ಯಾಕೆ ಸಿಕ್ಕಾಕೋತ್ಯ ನೈನಿ? ಅದು ಒಳ್ಳೇದಲ್ಲ. ವಿಷಯ ಇರುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ಲಲ್ಲ ಅತ್ತೆ. ನೋಡಿದ್ರಾ, ಪ್ರತಿಯೊಬ್ರು ನನ್ನ ಆಡ್ಕೋತಾ ಇದ್ದಾರೆ. ಅತ್ತೇನ್ ಬಿಟ್ಟು. ಮತ್ ನಾನು? ನೀವು ಏನೂ ಅನ್ನಲ್ಲ. ಮಿಕ್ದವ್ರಿಗೆ ನನ್ ಕಂಡ್ರೆ ದ್ವೇಷ, ನಾನ್ ಸರಿ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ. ಸುಮನ, ತಪ್ಪು ಮಾಡ್ತಿದ್ಯಾ. ನಿನ್ ಮಗು ಆ ರೀತಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ಮೇಲೆ ಯಾರಿಗೂ ಯಾವ ಕೆಟ್ಟ ಉದ್ದೇಶನೂ ಇರೋದಿಲ್ಲ. ಅದಿನ್ನು ಚಿಕ್ಕ ಮಗು, ಬೇರೆ ರೀತಿ ನೋಡಬಾರ್ದು. ಆದ್ರೆ ನೀವ್ ನೋಡ್ತೀರಾ, ನಿಮ್ ಮಕ್ಳನ್ನೊಂಥರ, ನನ್ ಮಗುನೊಂಥರ. ಏಯ್ ಹುಚ್ಚ ನಿಂಗೆ. ಬೆಳಿಗ್ಗೆ ಮಗು ಆಗಿದ್ದು ರಾತ್ರಿ ಹಾವಾಗುತ್ತೆ ಅನ್ನೋದು ಗೊತ್ತಿದ್ದು ಅದ್ರ ಬಗ್ಗೆ ಯೋಚನೆ ಮಾಡ್ದೆ 3 ಮಕ್ಕಳು ಹುಟ್ಟದಬ್ಬ ಜೊತೆಗೆ ನಿನ್ ಮಗಳ ನಾಮಕರಣನೂ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನೀನನ್ ಸೀರಿಯಸ್ ಆಗಿ ತಗೊಳ್ದೇ ಇದ್ದಿದ್ರೆ ಸೆಲೆಬ್ರೇಷನ್ ಅಲ್ಲಿ ಮಗುಗ್ ನಾಮಕರಣ ಮಾಡ್ತಿರ್ಲಿಲ್ವಲ್ಲ ಸುಮನ? ನೀವ್ ಕೇಕ್ ಕಟ್ ಮಾಡಿ ಆಮೇಲೆ ನೀವ್ ಊಟ ಮಾಡಿರೋ ಎಲೆನ ಎತ್ಬೇಕು ನಾನು, ಅದೇ ಅಲ್ವಾ ನೀವ್ ಹೇಳ್ತಿರೋದು? ಅದೇನಮ್ಮ ಎಲ್ಲದಕ್ಕೊಂದು ರಾಗ ಹೇಳೈತೆ. ನಾನು ಹೇಳಿದ್ನಲ್ಲ, ಬುದ್ಧಿ ಇಲ್ದೇ ಇರೋರ್ ಹತ್ರ ವಾದ ಮಾಡಬಾರ್ದು. ಈಗೇನ್ ಹೇಳ್ತೀಯ ಸುಮನ? ಮಗುಗ್ ಹೆಸರು ಇಡ್ಬೇಕಾ ಬೇಡ್ವಾ? ಹೆಸರು ಇಡ್ತೀನಿ, ಆದ್ರೆ ನೀವ್ ಮಾಡೋ ಫಂಕ್ಷನ್ ಅಲ್ಲಿ ಫ್ರೀಯಾಗಿ ನಾನು ಮತ್ತೆ ನನ್ ಮಗು ಬಂದು ಹೆಸರು ಇಡಿಸ್ಕೊಂಡು ಹೋದ್ರು ಅಂತ ಮಾತ್ರ ಹೇಳ್ಬೇಡಿ. ಅಂದ್ರು ಅಂತಾರೆ ಇವ್ರು. ಉಳ್ದಿರೋ ಹಲ್ಲು ಉದ್ರೋಗುತ್ತೆ. ಏಯ್ ಏನೇ? ಹಾ ಆಹಾ, ಹಾಗೆ ಹೇಳೋ ಅಂತ ಗೆಸ್ಟ್ಗಳ ಬಗ್ಗೆ ಹೇಳ್ದೆ ರೀ. ಸುಮನ,
ನಿನಗೆ 10 ಕೋಟಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಾನು ಅವಾಗ್ಲೇ. ನನಗೇನಾದ್ರೂ ಕೊಡ್ತೀರಾ? ಮಗು ಹೆಸರಲ್ಲಿ ತಾನೇ ಇಡೋದು. ಅಯ್ಯೋ ಹೇಳೋದ್ ಕೇಳ್ ಸುಮನ, ನೀನ್ ತಗೋ. ದುಡ್ಡಿನ ಮೇಲೆ ಏನ್ ಬರ್ದಿರುತ್ತೆ ಗೊತ್ತಾ? ಯಾರು ತಗೊಂಡ್ರು ಯಾರ ಕೈಗೆ ಬಂದ್ರೆ ಅವ್ರ ಕೈಗೆ ಸ್ವಂತ ಅಂತ ರಿಸರ್ವ್ ಬ್ಯಾಂಕ್ ಗವರ್ನರು ಸೈನ್ ಮಾಡಿಟ್ಟಿರ್ತಾರೆ. ಅರ್ಥ ಮಾಡ್ಕೋ. ಹಾ, ನಿಮ್ ಮಮ್ಮಿ ಇಲ್ದೇ ಇದ್ರು ನಿಮ್ ಬುದ್ಧಿ ಸರಿಯಾಗಿ ವರ್ಕ್ ಮಾಡ್ತಿದ್ಯಲ್ಲ ರಜಾ. ಏಯ್ ಅಂದ್ರೇನೆ ನಮ್ಮ ಮಾಮ್ ಇರ್ಬಾರ್ದಾ? ಹಾ, ಅಷ್ಟು ಬೇಗ ಅದೃಷ್ಟ ಸಿಗತ್ತೆ ಅಂತೀರಾ? ಏಯ್ ಏನ್ ಸಾಯ್ಲಿ ಅಂತೀಯೇನೆ? ಅಬ್ಬಬ್ಬಾ, ಸಾಕ್ ನಿಲ್ಸಿ. ಒಂದು ಮಾತು ಶುರುವಾದ್ರೆ ಅದನ್ನ ಇಟ್ಕೊಂಡು ಜಗಳ ಮಾಡ್ತೀರಾ. ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಪಂಚಾಯ್ತಿನ ಇಡೋದು, ಅದನ್ನ ಮುಗಿಸೋ ಹೊತ್ತಿಗೆ ಇಡೀ ದಿನ ಕಳ್ದು ಹೋಗುತ್ತೆ. ಹೌದು ಕಣ್ರ, ಇವತ್ತು ಮಕ್ಕಳು ಹುಟ್ಟದಬ್ಬ. ಸೆಲೆಬ್ರೇಷನ್ ಸಂತೋಷವಾಗಿ ಮಾಡೋಣ. ಅಮ್ಮ ಸುಮ್ಮನಮ್ಮ, ನೀನ್ ಮನ್ಸಲ್ಲಿ ಏನು ಇಟ್ಕೊಳ್ದೆ, ಮಗುಗೆ ಹೆಸರಿಡ. ಚೆಕ್ ತಗೋಬೇಕಲ್ವಾ? ಮೌನಂ ಸಮ್ಮತಿ ಲಕ್ಷಣಂ, ಯಾಕಿಲ್ಲ ಅಂತಾಳೆ. ಡನ್. ಎಲ್ರಿಗೂ ಖುಷಿನೇ ತಾನೆ? ಅತ್ತೇನ್ ಕೂಡ ಕರೀರಿ. ಹೊರಗೆ ಹೋಗಿದ್ದಾರೆ. ಹಾ, ಮನೇಲಿ ಇಷ್ಟೆಲ್ಲ ಬಾತ್ರೂಮ್ ಇದ್ರು ಕೂಡ ಆಚೆ ಯಾಕೆ ಹೋದ್ರವ್ರು? ಏ ನೀನ್ ಸುಮ್ನೆ ರೇ ತಲಹರಟೆ. ನೀನು ಮಾತಿಗೆ ಕೋಪ ಬರುತ್ತಷ್ಟೇ. ನೈನಿ, ಏರ್ಪಾಡ್ಗಳನ್ನೆಲ್ಲ ನೋಡ್ಕೋ. ಸರಿ ಚಿಕ್ಕಮ್ಮ. ಸುಮನ, ಮಗುಗೆ ಯಾವ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ಯೋ ಆ ಹೆಸರನ್ನ ಕೇಕಲ್ಲಿ ಬರೆಸ್ತೀನಿ. ಕಲರ್ಫುಲ್ ಆಗಿ ಬೋರ್ಡ್ ಕೂಡ ರೆಡಿ ಮಾಡೋಣ ಅದ್ಗೆ. ಸರಿ ವಿಕ್ರಾಂತ್ ಅವ್ರೆ. ಇವಾಗ ಹೇಳಲ್ಲ, ನಾನು ಆಮೇಲೆ ಹೇಳ್ತೀನಿ. ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾಳೆ ಸೋಮನಮ್ಮ. ಪರವಾಗಿಲ್ಲ ಮಾವ, ಅಂತೂ ಇಂತೂ ಒಪ್ಕೊಂಡ್ಲಲ್ಲ. ಇಲ್ಲದೆ ಹೋಗಿದ್ರೆ ನಾವೆಲ್ಲರೂ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹೌದು ವಿಶಾಲ, ರಾತ್ರಿ ಆಗೋವರೆಗೂ ಕಾಯ್ಬೇಡಿ. ಸಂಜೆ ಒಳಗೆ ಪಾರ್ಟಿ ಮುಗಿಸ್ಬೇಕು. ತಡ ಮಾಡಿದ್ರೆ ಮಗು ಹಾವಾಗ ಬದಲಾಗುತ್ತಲ್ವಾ? ವೆರಿ ಗುಡ್. ರೆಡಿ ಆಗ್ದೇನೆ ಮುಖ ಗಂಟು ಹಾಕೊಂಡು ಹಾಗೆ ಕೂತಿರ್ತೇನೋ ಅನ್ಕೊಂಡಿದ್ದೆ. ಹಾಗ್ಯಾಕಿರ್ಬೇಕು? ಆಸ್ತಿ ಬರ್ಲಿಲ್ಲ ಅಂದ್ರೆ ನಿನ್ ಜನ್ಮ ವ್ಯರ್ಥ ಅಂತ ಫೀಲ್ ಆಗ್ತಿದ್ದೆ ಅಲ್ವಾ? ಓ, ವಿಶಾಲ್ ಬ್ರೋ ಮತ್ತೆ ನೈನಿ ಅದಕ್ಕೆ ಮಗು ಹೆಸರಲ್ಲಿ 10 ಕೋಟಿ ರೂಪಾಯಿ ಇಡ್ತೀನಿ ಅಂದಿದ್ರಲ್ವಾ? ಇನ್ನು ಹೆಸರೇ ಇಟ್ಟಿಲ್ಲ, ಹೇಗ್ ಕೊಡ್ತಾರೆ? ಹೆಸರಿಲ್ದೆ ಎದುರು ದುಡ್ಡು ಕೊಡ್ತಾರೆ ಮಾಮ್. ಆ ಚೆಕ್ನ ನಾವು ತಗೊಂಡು ಸುಮನ ಮಗುಗೆ ನಾವು ಗಾರ್ಡಿಯನ್ಸ್ ಆಗಿರೋಣವಾ ಮಾಮ್? ಏಯ್, ಮಗುವಿನ ತಾಯಿ ಸುಮನ, ತಂದೆ ವಿಕ್ರಾಂತ್ ಇರೋವಾಗ ನಮ್ಗೆ ಯಾಕ ಆ ಜವಾಬ್ದಾರಿ? ಇವರು ಹಗ್ಲೊತ್ತಲ್ಲಿ ಮಾತ್ರ ಪೇರೆಂಟ್ಸು, ರಾತ್ರಿ ಹೊತ್ತು ನಾಗರಾಜ ದೊಡ್ಡಬಟ್ಟ ಮನೆ ತಂದೆ ತಾಯಿ. ನೋಡಿದ್ರೆ ಹೇಗ್ ಮಾತಾಡ್ತಾರೆ. ನನ್ನೇನ್ ಮಾಡುವಂತೆ ಈಗ? ಇದೆಲ್ಲ ನೈನಿ ಅಕ್ಕನಿಂದಾನೇ ಆಗಿದ್ದು. ಏಯ್, ಅವ್ರನ್ನ ಬ್ಲೇಮ್ ಮಾಡ್ತೀಯಾ? ನನ್ನ ಅತ್ತೆ, ನಿಮ್ಮನ್ನ ಹೆತ್ತಿರೋ ತಿಲೋತ್ತಮ ಅತ್ತೆ. ಆದ್ರೆ ನಮ್ಮ ಅಕ್ಕನ ಅತ್ತೆ ಗಾಯತ್ರಿ ದೇವಿ ಅವರು ಯಾವತ್ತೋ ಹಾಗೆ ಮಾತ್ ಕೊಟ್ಟಿದ್ರಂತೆ. ಆ ಕರ್ಮ ನನಗ್ ಸುತ್ಕೊಂಡು ಮಗುನ್ ಹೆತ್ರು ಕೂಡ ಆಸ್ತಿ ಬರ್ಲಿಲ್ಲ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ತಂದೆ ತಾಯಿ ಸಿಗೋ ಹಾಗಾಯ್ತಷ್ಟೇ. ನಿಜಾನೇ ಸುಮನ, ನಿನ್ ಮನ್ಸಿನ ನೋವು ನನಗೆ ಅರ್ಥ ಆಗತ್ತೆ. ನಯನಿನೇ ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಗಾಯತ್ರಿಯಕ್ಕನ್ ಆತ್ಮ ಮುಕ್ಕಂಟಿಪುರದವರೆಗೂ ಹೋಗಿ ಇಷ್ಟೊಂದು ದೊಡ್ಡ ಕಥೆ ಮಾಡಿದ್ರು. ಇಲ್ದಿರೋ ದೊಡ್ಡಮ್ಮನ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡೋದು ತಪ್ಪಲ್ವಾ ಮಾಮ್?
ದೊಡ್ಡಮ್ಮ ಯಾಕೋ ಇಲ್ಲ? ಮತ್ತೆ ಹುಟ್ಟಿದ್ದಾರೆ ಅಂತ ತಾನೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ದತ್ತು ತಗೊಂಡಿರೋ ಗಾಯತ್ರಿನೇ ಈ ಸಲ ದೊಡ್ಡಮ್ಮ ಅಂತ ಅನ್ಕೊಂಡು ಫಂಕ್ಷನ್ ಮಾಡ್ತಾ ಇದ್ದಾರೆ. ನೋಡುತ್ಯಾ ಸುಮನ, ಎಲ್ಲೋ ಹುಟ್ಟಿದ ಮಗುನ ಮನೆಗ್ ಕರ್ಕೊಂಡ್ ಬಂದು ಯುವರಾಣಿ ತರ ನೋಡ್ಕೋತಿದ್ದಾರೆ. ಆದ್ರೆ ನಿನ್ ಹೊಟ್ಟೆಲ್ ಹುಟ್ಟಿರೋ ಮಗುನ ಮಾತ್ರ ನಿನ್ ಮಗು ಅಂತಾನೂ ನೋಡ್ತಾ ಇಲ್ಲ. ಹಾ, ಅದೇನಂದ್ರೆ ಹಗಲು ರಾತ್ರಿ ಅಂತ ಡಿವೈಡ್ ಮಾಡಿ ನೋಡ್ತಾರೆ. ನಿನ್ ಮಗುಗೇನೋ 10 ಕೋಟಿ, ಗಾಯತ್ರಿಗೇನೋ ದತ್ತು ತಗೊಂಡಿದ್ರೂನು 50 ಕೋಟಿ ಬರ್ದಿದ್ದಾರೆ. ನೆನ್ಪಿದ್ಯಾ? ಚೆನ್ನಾಗ್ ನೆನ್ಪಿದೆ ಅತ್ತೆ. ಆ ಅನಾಥ ಮಗು ಆಸ್ತಿಗೆ ವಾರಸ್ದಾರ ಆದ್ಲು. ನನ್ ಮಗು ಮಾತ್ರ ಅವ್ರು ಕೊಡೋ ದುಡ್ಡನ್ನ ದೊಡ್ಡೋಳಾದ್ಮೇಲೆ ಉಪಯೋಗಿಸ್ಕೋಬೇಕಂತೆ. ಇದು ನಿನ್ಗೂ ಅವ್ರಿಗೂ ಇರೋ ವ್ಯತ್ಯಾಸ. ಯಾಕೆ ಬ್ರೋ ಸುಮ್ಮನೆ ಇವಳಿಗೆ ಹುಚ್ಚಿಗೆ ರಳಿಸ್ತೀಯ? ನೀನೊಬ್ಬ ಪೆದ್ದ ಕಣೋ, ಹೇಳಿದ್ರೆ ಅರ್ಥ ಆಗಲ್ಲ. ಮಾಮ್, ದಯವಿಟ್ಟು ನೀವೇನೋ ಹೇಳಬೇಡಿ. ಹಾಲಿಗೆ ಬಂದು ಕೇಕ್ ಕಟ್ ಮಾಡಿದ ತಕ್ಷಣ ಒಂದೊಂದು ಪೀಸ್ ತಗೊಂಡು ವಾಪಸ್ ಬಂದ್ಬಿಡಿ ನೀವು. ಸ್ಪೆಷಲ್ ಕೇಕ್ ತರಿಸ್ತಿದಾರ ಮಾಮ್? ಇವನ್ ಹೀಗೆ ಹೇಳ್ತಿದ್ದಾನೆ. ಏಯ್, ಕೇಕನ್ನ ಬಾಯಲ್ಲಿಟ್ಕೊಂಡ್ರೆ ಬಾಯಿ ಮುಚ್ಕೊಂಡು ನಿಂತಿರ್ತೀವೇನೋ ಅಂತ ಅವನ ಉದ್ದೇಶ. ಆದ್ರೆ ಸುಮನ, ನೀನ್ ಮಾತ್ರ ಖಂಡಿತ ಸುಮ್ನಿರ್ಬೇಡ. ನಾನ್ ಏನ್ ಮಾಡಕ್ಕಾಗತ್ತೆ ಅತ್ತೆ? ದಾನದ ತರ ದುಡ್ಡು ತಗೋತಿದ್ಯಾ ಅಂತ ಯಾರು ಅಂದ್ಕೋಬಾರ್ದು ಅಂತಂದ್ರೆ ನೀನು ದೊಡ್ಡ ರಾದ್ದ ಅಂತ ಮಾಡ್ಬೇಕು. ಹೇಗೆ? ಇದು ಸುಮನ ಪ್ರಶ್ನೆ ಮಾಮ್. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅರ್ಥ ಆಯ್ತು ಅತ್ತೆ. ಇದು ಬಾನದು, ಇದು ನಮ್ ಪುಟ್ಟಿದು, ಈ ಡ್ರೆಸ್ಸು ಗಾನವಿದು, ಇದು ಗಾಯತ್ರಿದು. ಏ ಹಾಸ್, ಬಟ್ಟೆ ನೋಡಿದ್ ಸಾಕು, ಅವಕ್ ಹಾಕಲ್ವಾ? ಫಂಕ್ಷನಿಗೆ ತಕ್ಕವಾಗಿರೋ ಡ್ರೆಸ್ ಹಾಕ್ಬೇಕಲ್ವಾ ಆಂಟಿ? ನೀವ್ ಯಾವಾಗ ತಗೊಂಡ್ ಬರ್ತೀರಾ ಅಂತ ಮಕ್ಕಳು ಆವಾಗ್ಲಿಂದ ಕಾಯ್ತಾ ಇದಾರಮ್ಮ. ಅಯ್ಯೋ, ಸದ್ಯಕ್ಕೆ ಯಾವ್ದೋ ಒಂದ್ ಡ್ರೆಸ್ ಹಾಕಿ ಅಂತ ಯಜಮಾನ್ರಿಗೆ ಆಗ್ಲೇ ಹೇಳಿದ್ನಲ್ಲ ಚಿಕ್ಕಪ್ಪ. ಒಬ್ರಾದ್ರೆ ಹ್ಯಾಂಡಲ್ ಮಾಡ್ಬೋದು, ಒಂದೇ ಸರಿ ಎಲ್ಲ ಮಕ್ಕಳನ್ನು ರೆಡಿ ಮಾಡೋದಂದ್ರೆ ಅದು ಕೂಡ ಸ್ವಲ್ಪ ಕಷ್ಟನೇ. ಸುಮನಾ ಮಗು ಕೂಡ ಅಲ್ಲೇ ಇದೆಯಾ ಪವನ? ಸ್ನೋ ಹಚ್ಕೊಂಡು ಅವಳು ಸಿಂಗಾರ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ, ಇನ್ನು ಮಕ್ಕಳನ್ನೇ ರೆಡಿ ಮಾಡ್ತಾಳೆ. ಆಂಟಿ, ನಾನಿಲ್ವಾ? ಪೇಂಟಿಂಗ್ ಅಲ್ಲಿ ಮುಳುಗಿಸ್ದ ಹಾಗೆ ಹಾಗದ್ದಿ ಹೀಗ್ ತೆಗೆದ್ಬಿಡ್ತೀನಿ. ಮಕ್ಕಳನ್ನ ಹೇಗ್ ರೆಡಿ ಮಾಡಿಸ್ತೀನಿ ಅಂತ ನೀವೇ ನೋಡ್ತೀರಿ. ಪೇಂಟ್ ಮಾಡ್ತೇನೆ, ಜೋಕ್ ಮಾಡ್ಬೇಡಿ ಆಂಟಿ. ನೀನ್ ಮಾಡಿದ್ರು ಮಾಡ್ತೀಯಮ್ಮ, ಅದೇ ನಂಗೆ ಭಯ. ಅಕ್ಕಂಗೆಲ್ಲ ಗೊತ್ತು ಚಿಕ್ಕಪ್ಪ, ನಮ್ಮೋರೆಲ್ಲ ರೆಡಿ ಆದ್ರ? ನಂದೀಶ ಒಬ್ನೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಾನಮ್ಮ. ಬಾತ್ರೂಮ್ ಅಲ್ಲಿ ಮಾಡೋದ್ ಬಿಟ್ಟು ಬಾಡಿ ತೋರ್ಸಕ್ಕೆ ಅಂತ ಅಲ್ಲಿ ಮಾಡ್ತಿರ್ಬೇಕೇನೋ. ಆತರ ಅಲ್ಲ ಹಾಸಿನಿ, ಅವನ್ ಈಜ್ಬೇಕಲ್ವಾ? ಎತ್ತಿನ ತರ ಇದ್ದಾನೆ, ಇನ್ಯಾಕೆ ಈಜ್ಬೇಕು ಅವನು? ಅದಕ್ಕೆ ಹೇಳಿದ್ದು. ಏನೋ ಬಿಡು, ಬೇಗ ಬೇಗ ಕೆಲ್ಸ ನೋಡಿ. ಹೌದಕ್ಕ, ಬರ್ಡೇ ಪಾರ್ಟಿನ ಕತ್ಲಾಗದ್ರ ಮುಂಚೆ ಮುಗಿಸ್ಬೇಕು ಅನ್ಕೊಂಡಿದೀವಲ್ಲ. ಕರೆಕ್ಟೇ, ಲೇಟ್ ಮಾಡಿದ್ರೆ ಸಂಜೆ ಆಗೋಗುತ್ತೆ. ಸುಮ್ಮನ ಮಗು ಹಾವಾಗ ಬದಲಾಗುತ್ತೆ. ಅಯ್ಯಪ್ಪ, ಈ ವಿಷಯನ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಇವತ್ತಂತೂ ಆ ಮಗು ಹಾವಾಗ ಬದಲಾಗೋದೇ ಒಳ್ಳೇದು.
ನೀನ್ ಸುಮ್ನೆ ರೇ ಡಮಕ, ನಿನ್ ಆಸೆನ್ ವಾಪಸ್ ತಗೋ. ಅಷ್ಟು ಜನಗಳು ಸೇರಿ ಸೆಲೆಬ್ರೇಷನ್ ಮಾಡೋವಾಗ ಹಾವಾಗಿ ಬುಸ್ ಅಂತೂ ಅನ್ಕೋ, ಆಗೆಲ್ರ ಕತೆ ಅಷ್ಟೇ. ಬಸ್ ಅಯ್ಯೋ ಸುಮ್ನೆ ಇರ್ರಿ. ಎದುರ್ಕೋತೀರಾ ಚಿಕ್ಕಪ್ಪ ನೀವು? ನನ್ ಗಂಡ ಉತ್ತರ ಕುಮಾರ ಬಿಡೆ. ಆದ್ರೂ ನೀನ್ ಹಾಕ್ ಸಡನ್ ಆಗಿ ಬುಸ್ ಅಂದ್ರೆ ಯಾರಿಗೆ ಆದ್ರೂ ಎದೆ ಜಲ್ಲನ್ನಲ್ವಾ? ಎಷ್ಟು ದಿನ ಆಯ್ತು ಲೈಟರ್ಸ್ ಇನ್ನೆದೆ ಜಲ್ ಅಂದು. ಆ ಫೀಲಿಂಗ್ ಬೇರೆ, ಈ ಫೀಲಿಂಗ್ ಬೇರೆ. ನಿಮ್ ರೊಮ್ಯಾನ್ಸಿಗೆ ಒಂದಿಷ್ಟು ನಮ್ ಕೈ ನೋಡಕ್ ಆಗ್ತಿಲ್ಲ. ಹೋಗಿ ಆಂಟಿ. ಏನೋ ಹಳೆ ನೆನ್ಪುಗಳು ಕಣೆ. ಹೊಸ್ದಾಗಿ ಏನು ಇಲ್ವಾ? ಏನಿರುತ್ತ ಬೇಡಮ್ಮ. ಅಕ್ಕ ಮಾತಾಡ್ತಾ ಇದ್ರೆ ಟೈಮ್ ಆಗತ್ತೆ. ಆ ಡ್ರೆಸ್ಸನ್ ತಗೋ, ಮಕ್ಳಿಗೆ ರೆಡಿ ಮಾಡಿ ಹಾಲಿಗೆ ಕರ್ಕೊಂಡು ಹೋಗೋಣ. ಚಿಕ್ಕಮ್ಮ ನೀವ್ ಕೂಡ ಬನ್ನಿ. ಡಮ್ಮೋ ಡಮ್ಮ, ವಿಷ ಪ್ರಯೋಗ ಹುಟ್ಟದಬ್ಬದ ದಿನ ಯಾರನ್ ಬಲಿ ತಗೊಳತ್ತೋ ಏನೋ. ಕೇಕ್ ತರಿಸಿದಾರಾದ್ರೆ ಇನ್ನ ಓಪನ್ ಮಾಡಿಲ್ಲ ಮಾಮ್. ನೀವ್ ಯಾವ್ದೋ ವಿಷ ಹಾಕ್ತೀನಿ ಅಂದ್ರಿ, ತೆಗೆದ್ರೆ ಗೊತ್ತಾಗ್ಬಿಡುತ್ತಲ್ವಾ? ತೆಗಿದೆ ಇದ್ರೂನು ಇದ್ರಲ್ಲೇ ಏನಾದ್ರೂ ಮಿಕ್ಸ್ ಮಾಡಿ ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಆಗೋ ಅಂತ ಅನಾಹುತದ ಬಗ್ಗೆ ನಯನಿಗೆ ಗೊತ್ತಾಗುತ್ತೆ ಕಣೋ. ಅದ್ ಹೇಗ್ ಮಾಮ್? ಅದಕ್ಕೆ ಈ ಸಲ ತುಂಬಾನೇ ಯೋಚನೆ ಮಾಡಿ ಡಿಫ್ರೆಂಟ್ ಪ್ಲಾನ್ ಮಾಡಿದ್ದೀನಿ. ಹೇಗೆ? ಕೇಕ್ ಕಟ್ ಮಾಡೋದು ಇದ್ರಲ್ಲಿ ಅದಕ್ಕಿಂತ ಇನ್ನೇನ್ ಮಾಡ್ತಾರ ಮಾಮ್? ಕೊಲೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಅಂತ ಕೆಲಸಗಳನ್ನ ಪ್ರತ್ಯಕ್ಷವಾಗಿ ಮಾಡಬಾರ್ದು ಕಣೋ, ಪರೋಕ್ಷವಾಗಿ ಮಾಡಬೇಕು. ಕೇಕಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ವಿಷ ಮಿಕ್ಸ್ ಮಾಡಿರೋ ಅಂತ ಈ ಚಾಕುನ ರೆಡಿ ಮಾಡಿಸಿದ್ದೀನಿ. ವಾಟ್ ಅಂದ್ರೆ ಇದು? ಕೇಕಲ್ಲಿ ಇದು ಯಾವ ಪೀಸನ್ನ ಕಟ್ ಮಾಡುತ್ತೋ ಆ ಪೀಸಿಗೆ ಮಾತ್ರನೇ ವಿಷ ಸೇರಿರುತ್ತೆ. ಒಬ್ರೇ ತಿನ್ನೋ ಹಾಗಿದ್ದಿದ್ರೆ ಆಗ ನಯನಿಗೆ ಗೊತ್ತಾಗ್ಬಿಡ್ತಿತ್ತ ಏನೋ. ಆದ್ರೆ ಆ ಕೇಕ್ ಪೀಸನ್ನ ಯಾರು ತಿಂತಾರೋ, ಮೊದಲು ಯಾರಿಗೆ ತಿನ್ನಿಸ್ತಾರೋ ಭಗವಂತನ್ಗೆ ಗೊತ್ತು. ಮಾಮ್, ನಿಮ್ ತರ ಪಾಪಿಸ್ಟ್ರು ಈ ಪ್ರಪಂಚದಲ್ಲೇ ಇರಬಾರ್ದು. ಏಯ್, ಬೈತಿದ್ಯಾ ಹೊಗಳ್ತಿದ್ಯಾ? ನಿಮಗ್ ಬೈದು ನಾನ್ ಯಾವ ನರ್ಕಕ್ಕೆ ಹೋಗ್ಲಿ, ಆದ್ರೆ ಐಡಿಯಾ ಮಾತ್ರ ಸೂಪರ್ ಆಗಿದೆ ಮಾಮ್. ಇನ್ನೊಂದು ವಿಷಯ, ಕೇಕ್ ಚೆನ್ನಾಗಿದೆ ಅಂತ ಅವಸರ ಪಟ್ಟು ತಿನ್ಬೇಕು ಅಂತ ಬಾಯಿ ತೆಗಿಬೇಡ. ಬಾಯ್ ಬಿಟ್ರೆ ಮತ್ತೆ ಜೀವನದಲ್ಲಿ ಬಾಯ ತೆಗಿಯಕ್ಕಾಗಲ್ಲ ಅಂತ ನನ್ಗೆ ಗೊತ್ತು ಮಾಮ್. ಚಾಕು ಬಾಕ್ಸಲ್ಲಿ ಹಾಕಿ. ಒಳಗಡೆ ಯಾಕೆ, ಆಚೆನೆ ಇಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಮಾತೆ ಒಮ್ಮೆ ಕೇಳಿಸ್ಕೊಂಡಿರ್ತಾನೆ ಅಂತೀರ. ನೀವು ಒಪ್ಪಿಕೊಂಡ್ರೆ ನಾನು ಈ ದೊಡ್ಡ ಸಿಹಿ ಪದಾರ್ಥ ತಗೊಂಡೋಗ್ತೀನಿ. ದೊಡ್ಡ ಸಿಹಿ ಪದಾರ್ಥನ? ಹಾಗಂದ್ರೇನು? ಏಯ್, ಕೇಕ್ ಕಣೋ. ಓಹೋ, ಹೌದು ಮಾತೆ. ಗಾಯ ಮಾಡದೇ ಇರೋ ಈ ಚಾಕು ತುಂಬಾನೇ ಸುಂದರವಾಗಿದೆ. ಹಾಗಿದ್ರೆ ಮುತ್ಕೊಡ್ಕೋ. ಆಗಬಹುದು. ಬಿಡ, ನೀನೇ ಹೇಳಿದ್ದಲ್ವಾ ವಲ್ಲಭ? ಸುಂದರವಾಗಿದೆ ಅಂದಿಯಲ್ಲ, ಚಾಕುಗ್ ಮುತ್ಕೊಡು ಒಂದಿದ್ದು, ನನ್ಗಲ್ಲ. ಅಪ್ಪ ಸತ್ಯ, ನನ್ ತಂಟೆಗೆ ಬರ್ಲಿಲ್ಲ. ಸಹಾಯ ಮಾಡ್ಲಾ ಮಾತೆ? ಏಯ್,
ಬೇಕಾಗಿಲ್ಲ, ಹೋಗು. ಆಗಬಹುದು. ಆಮೇಲೆ ಗುಡಿ ಕಟ್ಟಿಸ್ತೀನಿ ನಿನ್ಗೆ, ತಗೊಂಡಾಗ. ಆಯ್ತು. ಆಹಾ, ಎಷ್ಟು ಕಳೆ ಕಳೆ ಆಗಿದೆ ಮನೆ. ಯಾವಾಗ್ಲೂ ಎಲ್ರೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು.